आसिफ सेठ यांनी मुख्यमंत्री बदलाचा निर्णय काँग्रेस हायकमांडवर सोपवण्यात आल्याचं सांगत पक्षाने घेतलेल्या कोणत्याही निर्णयाला आपण बांधील राहू असं स्पष्ट केलं. बुधवार दिनांक 27 रोजी बेळगाव येथे पत्रकारांशी संवाद साधताना त्यांनी मुख्यमंत्री बदल किंवा CLP बैठकीबाबत कोणतीही अधिकृत माहिती मिळालेली नसल्याचं त्यांनी सांगितलं. मंत्रिपदाबाबत बोलताना ते म्हणाले की बेळगाव शहराला अद्याप मंत्रिपद मिळालं नाही. तसेच उत्तर कर्नाटकातील अल्पसंख्याक समाजालाही प्रतिनिधित्व मिळालं नसल्याने अल्पसंख्याक कोट्यातून मला मंत्रिपद द्यावं अशी मागणी हायकमांडकडे केली असल्याचं त्यांनी सांगितलं. यामुळे उत्तर कर्नाटकाच्या विकासाला चालना मिळेल असा विश्वासही त्यांनी व्यक्त केला. यावेळी त्यांनी सतीश जारकिहोळी आणि DK शिवकुमार यांच्या कार्याचं कौतुक केलं. तसेच सिद्धरामय्या हे केवळ अहिंदा समाजाचे नव्हे तर संपूर्ण राज्याचे नेते असल्याचं त्यांनी अधोरेखित केले. ಅದೆಲ್ಲ ಹೈಕಮಾಂಡ್ ಮೇಲೆ ಬಿಟ್ಟಿದ್ದೇವೆ. ಹೈಕಮಾಂಡ್ ಏನು ನಿರ್ಣಯ ತಗೋತಾರೆ ಆ ನಿರ್ಣಯಕ್ಕೆ ನಾನು ಇಲ್ಲ, ಎಲ್ಲ ಶಾಸಕರು ಸಚಿವರು ಎಲ್ಲರೂ ಅದಕ್ಕೆ ಬದುಕಿದೆ. ಮತ್ತು ಬದಲಾವಣೆದು ಇನ್ನೂ ತನಕ ಅಫಿಷಿಯಲಿ ಏನು ಬಂದಿಲ್ಲ. ಮಾಧ್ಯಮದಲ್ಲಿ ಟಿವಿದಲ್ಲೇ ನೋಡ್ತಾ ಇದ್ದೀನಿ. ನಮಗೆ ಇದು ಸಂದೇಶ ಏನು ಆಮಂತ್ರಣ ಬರಲಿಕ್ಕೆ ಇನ್ನೂ ತನಕ ಅಫಿಷಿಯಲಿ ಇಲ್ಲ. ನಾಳೆ ಮೀಟಿಂಗ್ನ ಇತರದಲ್ಲೇ ನೋಡಿದ್ದೇನೆ. CM ಎಲ್ಲ ಸಚಿವರು ಕರ್ತಾ ಇದ್ದಾರೆ. ಕ್ಯಾಬಿನೆಟ್ ಮೀಟಿಂಗು ಆಗಿಲ್ಲ. ಅದನ್ನು ನಾವು ನೋಡಿದ್ದೇವೆ. ಶಾಸಕಾಂಗ ಸಭೆ ವಿಚಾರ ಇಂಟಿಮೇಷನ್ ಬಂದಿದೆ. CLP ಇದು ತನಕ ಇಂಟಿಮೇಷನ್ ಬಂದಿದೆ. ಅದು ನಮ್ಮದು ಮೊದಲಿಂದ ನಂದಿದೆ. ನಾವೊಂದು ಕಾರ್ಯಕರ್ತ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ. ಏನು ಹೈಕಮಾಂಡ್ ಡಿಸಿಷನ್ ತಗೋತಾ ಇದೆ ಅದು ಡಿಸಿಷನ್ ನಾವು ಬಂದಿದೆ. ಪ್ರತಿ ಸಲನೂ ಸಚಿವ ಸಂಪುಟ ವಿಸ್ತರಣೆ ಆಗ್ತದೆ. ಬೆಂಗಳೂರು, ಮೈಸೂರು, ಗುಲ್ಬರ್ಗ ಇಲ್ಲಿಯವರೆಗೆ ಮುಸ್ಲಿಂ ಕೋಟಾದಲ್ಲಿ ಮಂತ್ರಿ ಆಗ್ತಾರೆ. ಈ ಭಾಗದಲ್ಲಿ ಇನ್ನೂ ಆಗಬೇಕು ಅನ್ನುವಂಥದ್ದು ಜನರ ಬೇಡಿಕೆ ಇದೆ. ಆದರೆ ಯಾವ ರೀತಿಯಾಗಿ ನೀವು ಒಂದು ಧ್ವನಿ ಎತ್ತಬೇಕು ಆ ರೀತಿ ಧ್ವನಿ ಆಗ್ತಾ ಇಲ್ಲ, ಸಂದೇಶ ಮುಟ್ಟಿಸ್ತಾ ಇಲ್ಲ ಅನ್ನುವಂಥದ್ದು ನಾವು ನೋಡಿದ್ರೆ ಅಂದರೆ ಬರೀ ಅಲ್ಪಸಂಖ್ಯಾತ ಇಲ್ಲ, ಬರೀ ಮೈನಾರಿಟಿ, ಬರೀ ಮುಸ್ಲಿಂ ಇಲ್ಲ. ಬೆಳಗಾಂ ಸಿಟಿಗೆ ಯಾರು ಕೊಟ್ಟಿದ್ದಾರೋ, ಯಾರು ಬರ್ತಿದ್ದಾರೋ ಇನ್ನೂ ತನಕ ಯಾರು ಸಚಿವರು ಆಗಲಿಲ್ಲ. ಬೆಳಗಾಂ ಸಿಟಿ ಅಂದರೆ ಬೆಳಗಾಂ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ದು ಹೆಡ್ ಕ್ವಾರ್ಟರ್ಸ್. ಮತ್ತು ಇಲ್ಲಿಂದ ಯಾರು ಸಚಿವರು ಆಗಲಿಲ್ಲ. ಮೊದಲು ರಮೇಶ್ ಕುರ್ಚಿ ಅವರಿದ್ದರು 2 ಟರ್ಮ್, ಆಮೇಲೆ ನಮ್ಮ ಅಣ್ಣಾವರು 2 ಟರ್ಮ್ ಇದ್ದರು, ಈಗ ನಾನು ಇದ್ದೇನೆ. ಮತ್ತು ಅಲ್ಪಸಂಖ್ಯಾತರು ಉತ್ತರ ಕರ್ನಾಟಕದಲ್ಲೇ ಆಗಲಿಲ್ಲ ಯಾವಾಗ. ಎಲ್ಲರಿಗೂ ಒಂದು ಆಸೆ ಇರ್ತೈತಿ. ನಮ್ಮದು ಒಂದು ಆಸೆ ಇದೆ, ಉತ್ತರ ಕನ್ನಡ ಕೆಲಸ ಮಾಡಲಿಕ್ಕೆ, ಮಂದಿ ಸಲುವಾಗಿ ಕೆಲಸ ಮಾಡಲಿಕ್ಕೆ. ಅದು ಸತೀಶ್ ಏನು ಹೇಳ್ತಾರೋ ಹೈಕಮಾಂಡ್ ಡಿಸಿಷನ್ ತಗೋತಾರೆ. ಅದು ನೋಡೋದು ಡಿಸಿಷನ್ ಮಾಡ್ತಾರೆ. ಅದರಿಂದ ನಾವು ಹೋಗ್ತೀವಿ. ಸರ್, ಸುದ್ದಿಗೆಲ್ಲ ಹುಡುಗರು ಬರ್ತಿದ್ದಾರೆ ಸಾಯಂಕಾಲ. ನಾಳೆ ತಾವು ಬೆಂಗಳೂರು ನೀಟಾಗಿ ನೀವು ಹೇಳ್ತಾರೆ ಅವ್ರಿಗೆ. ನಾಳೆ ಹಬ್ಬಿದೆ. ಆ ಬೈಕ್ ಮೇಲೆ ಏನು ನಮಗೆ ಕರೀಬಂದ್ರೆ ನಾವು ಹೋಗ್ತೀವಿ. ಸರ್, ತಮ್ಮ ಆಸೆ ಸತೀಶ್ ಜಾರಕಿಹೊಳಿ CM ಆಗ್ಬೇಕಂತ ಕೆಲವು ಬಾರಿ ಹೇಳಿದ್ರಿ. ಈಗ ಬೇರೆದವರು ಅಕಸ್ಮಾತ್ CM ಆದರೆ ತಾವು ಹೋಗ್ತೀರಾ? ಯಾವಾಗಲೂ ಹೇಳಿದ್ದೆ, ಸತೀಶನ್ನ ನಮ್ಮ ನಾಯಕರು, ನಮ್ಮ ಇಚ್ಛೆ. ಹೈಕಮಾಂಡ್ ತಗೋತಾರೆ ನಿರ್ಧಾರ. ಅದು ನಿರ್ಧಾರಕ್ಕೆ ನಾವು ಬರ್ತಿದ್ದೀವಿ. ಹೈಕಮಾಂಡ್ ಏನು ನಿರ್ಧಾರ ತಗೋತೀವಿ. ಹೈಕಮಾಂಡ್ ಬಂದು ಯಾರೂ ಇಲ್ಲ. ಪಕ್ಷದ ಒಂದು ಸಿಸ್ಟಮ್ ಇರ್ತೈತಿ, ಒಂದು ಡಿಸಿಪ್ಲಿನ್ ಇರ್ತೈತಿ. ಆ ಡಿಸಿಪ್ಲಿನ್ ನಾವು ಪಾಲನೆ ಮಾಡಬೇಕು. ಅದು ನಾವು ಪಾಲನೆ ಮಾಡ್ತೀವಿ. ಚೇಂಜ್ ಆಗ್ತೈತಿ ಇಲ್ಲ, ಬೇರೆ ಯಾರು ಆಗ್ಬೋದು. DK ಶಿವಕುಮಾರ್ ಸಾಹೇಬ್ರು ಆಗ್ಬೋದು. DK ಶಿವಕುಮಾರ್ ಸಾಹೇಬರು ಅವರು ಭಾಳ ಕೆಲಸ ಮಾಡಿದ್ದಾರೆ ಪಕ್ಷದಲ್ಲಿ. ನಾವು ನೋಡಿದಂದರೆ 2023 ಎಲೆಕ್ಷನ್ಗೆ ಅವರು ಭಾಳ ಅಧ್ಯಕ್ಷ ಆಗಿ, ಜಿಲ್ಲಾಧ್ಯಕ್ಷರು, ನಮ್ಮ KPCC ಅಧ್ಯಕ್ಷರು, ಅವ್ರು ಭಾಳ ಕೆಲಸ ಮಾಡಿದ್ದಾರೆ. ಅಲ್ಲಿ
ಕಾರಣದಿಂದ ಅನೇಕ ಇಶ್ಯೂಸ್ ಇದೆ. ಹೈಕಮಾಂಡ್ ಎಲ್ಲ ನೋಡಿ ಏನು ಎಲ್ಲ ನೋಡಿ ಡಿಸಿಷನ್ ಮಾಡ್ತಾರೆ.